ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾಸಂಕಲನ ಒಲವೆಂಬ ಸುಂದರ ಒಗಟು ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಆವಂತಿಕಾದೇವಿ ಧ್ವನಿ ಪ್ರಸ್ತುತಿ ಗುರುಪ್ರಸಾದ್ ಹಾಲ್ಕುರಿಕೆ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಸಣ್ಣ ಕಥೆಗಳು ಸಾಹಿತ್ಯ ಪ್ರಕಾರದಲ್ಲಿ ಒಂದು ಅತ್ಯಂತ ಪರಿಣಾಮಕಾರಿ ಹಾಗೂ ಜನಪ್ರಿಯ ಸಾಹಿತ್ಯ ಪ್ರಕಾರ. ಸಣ್ಣ ಕಥೆಗಳ ಚೌಕಟ್ಟಿನಲ್ಲಿ ಒಂದು ಕಾದಂಬರಿಗಾಗುವಷ್ಟು ವಸ್ತುವಿರಬಹುದು ಅಥವಾ ಒಂದು ಘಟನೆಯಷ್ಟೇ ಆಗಿರಬಹುದು. ವಿಸ್ತಾರವಾದ ಕಥೆಯನ್ನು ಅಥವಾ ಮನಕ್ಕೆ ತಟ್ಟಿರುವ ಒಂದು ಘಟನೆಯನ್ನು ಕೆಲವೇ ಪುಟಗಳಿಗೆ ಕೆಲವೇ ಶಬ್ದಗಳಿಗೆ ಸೀಮಿತವಾಗಿರಿಸಿ ಹೇಳುವ ಕಲೆ ಸಾಧಿಸಿಕೊಂಡವರು ಸಣ್ಣ ಕಥಾ ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೆಲೆಯೂರುತ್ತಾರೆ. ವಸ್ತುವಿನಲ್ಲಿ ಸ್ವಂತಿಕೆ ಇರಬೇಕಾದದ್ದು ಅತಿ ಮುಖ್ಯ. ಬರೆಯುವ ಶೈಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ, ಉಪಯೋಗಿಸುವ ಭಾಷೆ ಒಬ್ಬರಿಗಿಂತ ಇನ್ನೊಬ್ಬರದ್ದು ಭಿನ್ನ. ಆ ಭಿನ್ನತೆಯಿಂದಲೇ ಒಬ್ಬ ಕಥೆಗಾರಳನ್ನು ಇದು ಇವನದ್ದೇ ಅಥವಾ ಇದು ಇವಳದ್ದೇ ಕಥೆ ಎಂದು ಗುರುತಿಸುವುದು ಸಾಧ್ಯ. ಒಬ್ಬರಂತೆ ಇನ್ನೊಬ್ಬರು ಬರೆಯುವುದು ಸಾಧ್ಯವಿಲ್ಲ. ಈ ವೈವಿಧ್ಯತೆಯಿಂದಲೇ ಸಣ್ಣ ಕಥಾ ಜಗತ್ತು ಇಂದು ಶ್ರೀಮಂತವಾಗಿದೆ. ಶ್ರೀಮತಿ ಗಿರಿಜಾರಾಜ್ ಅವರು ಈಗಾಗಲೇ 10 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇದರಲ್ಲಿ ಹೆಚ್ಚಿನವು ಕವನ ಸಂಕಲನಗಳು, 1 ನಗೆ ಲೇಖನಗಳ ಸಂಗ್ರಹ ಮತ್ತು 2 ಕಥಾ ಸಂಕಲನಗಳು. ಒಲವೆಂಬ ಸುಂದರ ಒಗಟು ಅವರ 3ನೇ ಕಥಾ ಸಂಕಲನ. ಈ ಸಂಕಲನವನ್ನು ಓದಿದಾಗ ಜಗತ್ತಿನಲ್ಲಿ ಆದ ಎಲ್ಲ ಬದಲಾವಣೆಗಳ ಜೊತೆಗೆ ಒಲವು, ಪ್ರೀತಿ, ನಂಬಿಕೆ ಎಲ್ಲವೂ ತಮ್ಮ ಅರ್ಥವನ್ನು ಕಳೆದುಕೊಂಡು ಒಗಟಾಗುತ್ತಿದೆಯೇ ಎಂದೆನಿಸುವುದು. ಇಂದಿನ ಸಮಾಜದಲ್ಲಿ ಪ್ರೀತಿ ಪ್ರೇಮಕ್ಕೆ 2 ಹೃದಯಗಳನ್ನು ಒಟ್ಟುಗೂಡಿಸುವ ಬಂಧನಕ್ಕೆ ಕ್ಷಣಕಾಲದ ಆಯಸ್ಸು ಇರುವುದನ್ನು ನೋಡುವಾಗ ಬೇಸರವಾದರೂ ಹೌದು, ಒಲವು ಒಂದು ಒಗಟು, ಅದನ್ನು ಒಗಟಾಗಿಸಿದವರು ನಾವೇ ಎಂದು ಒಪ್ಪಿಕೊಳ್ಳುತ್ತಾ ಇಲ್ಲಿಯ ಕಥೆಗಳನ್ನು ಓದಬೇಕು. ಒಟ್ಟಿನಲ್ಲಿ ಈ ಸಂಕಲನದಲ್ಲಿ ವಿಭಿನ್ನ ರೀತಿಯ ಕಥೆಗಳಿವೆ. ಕೆಲವು ಮನಸ್ಸಿಗೆ ಹೆಚ್ಚಿನ ಲಗ್ಗೆ ಹಾಕದಿದ್ದರೂ ಓದಿಸಿಕೊಂಡು ಹೋಗುತ್ತವೆ. ಆವಂತಿಕಾದೇವಿ ಕಥೆಯಲ್ಲಿ ಕಥಾನಾಯಕಿಯ ಧೈರ್ಯ, ಸ್ಥೈರ್ಯ ಹಾಗೂ ಯಾರೂ ಮಾಡಲಾಗದ ಸಂಕಲ್ಪಿತ ಕಾರ್ಯದಿಂದಾಗಿ ಅವರ ಮುಖದಲ್ಲಿ ಒಂದು ತೇಜಸ್ಸು ಕಾಣಬಹುದು. ಹಲವು ಬಾರಿ ಅವರು ತಮ್ಮ ಧೀರ ಕಾರ್ಯಗಳ ಜೊತೆಗೆ ಗಂಡಾಂತರ ಅಪಾಯಗಳನ್ನು ಎದುರಿಸಲೇ ಬಂದಿದ್ದಾರೆ. ಮುಂದಿನ ತನ್ನ ಜೀವನದ ದುರ್ಭರತೆಯನ್ನು ನೆನೆಸಿಕೊಂಡರೂ ಕೂಡ ತಮ್ಮ ಪತಿಯ ನಾಂಬೆ ಬದುಕನ್ನು ವಾಹಿನಿಗೆ ಆವಂತಿಕಾದೇವಿ ರಹಸ್ಯವಾಗಿ ದೂರವಾಣಿಯ ಮುಖಾಂತರ ತನ್ನ ಗಂಡನ ಜಾತಕವನ್ನೆಲ್ಲ ಬಿಚ್ಚಿಡುತ್ತೇನೆ ಎಂದು ಹೇಳಿದಾಗ ಆ ವಾಹಿನಿಯವರು ನಿರೀಹಿರಿದ್ದು ನಿಜ. ಈಗಾಗಲೇ ಹಲವಾರು ಸಲ ಗೋಪಿನಂದನನ ಬೆನ್ನು ಹತ್ತಿದ್ದರೂ ಆ ವಾಹಿನಿಗೆ ಸಾಕ್ಷಿ ಪುರಾವೆಗಳೇನೂ ಸಿಗದೆ ಸುಮ್ಮನಿರಬೇಕಾಗಿತ್ತು. ಜತನದಿಂದ ತನ್ನ ಗೋಪಿಗಳನ್ನು ಮೈಯೆಲ್ಲಾ ಕಣ್ಣಾಗಿ ಕಾಪಾಡಿಕೊಳ್ಳುವುದನ್ನು ಸಿದ್ಧಹಸ್ತನಾದ ಮಂತ್ರಿ ತನ್ನ ಮನೆಯವರಿಂದಲ್ಲದೆ ಬೇರಾವ ರೀತಿಯಲ್ಲೂ ಬಯಲಿಗೆ ಬರಲು ಸಾಧ್ಯವಿರುತ್ತಿರಲಿಲ್ಲ. ಅವನು ಜನಸೇವೆ ಪ್ರಹಸನದ ಮೇಲ್ನೋಟದ ಜವನಿಕೆಯ ಮರೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ದೋಚಿದ್ದ. ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚು ಹುಟ್ಟುಹಾಕಿದಷ್ಟು ನಂಬುವುದು ಸುಲಭವಾಗಿತ್ತು. ಆವಂತಿಕಾದೇವಿಗೆ ಗಂಡನ ಕಾಮುಕತನದ ಗುಣವೂ ಪರಿಚಯವಾಗಿತ್ತು. ಕೊನೆಗೊಂದು ದಿನ ಆತ್ಮಸಾಕ್ಷಿಯನ್ನು ನಿರಂತರವಾಗಿ ಚುಚ್ಚತೊಡಗಿದ ಅಂತರಾತ್ಮನ ದನಿಗೆ ಓಗೊಟ್ಟು ಎಲ್ಲವನ್ನೂ ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ಹೆಚ್ಚಿ ವಿವರಿಸಿದಳು. ಅದರ ಪರಿಣಾಮವಾಗಿ ಅವಳು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಕೊನೆಗೆ ತನ್ನ ಸಾವಿನ ಮನೆಯನ್ನು ಬಾಗಿಲನ್ನು ತಟ್ಟಿ ಕೊನೆಗೆ ಬದುಕಿ ಬಂದಳು. ಒಲವೆಂಬ ಸುಂದರ ಒಗಟು ಕಥಾ ಸಂಕಲನ ಓದಿದ ನಂತರ ನಮಗನಿಸುವುದೇನೆಂದರೆ, ಈ ಪರಿಸ್ಥಿತಿಯಲ್ಲಿ ಎಲ್ಲರೂ ತಮ್ಮ ಮನೆಯಲ್ಲಿ ಒಬ್ಬರಿಗೊಬ್ಬರು ನೆರವಾಗುತ್ತಾ ಬದುಕಲೇಬೇಕಾಗಿರುವ ಈ ಅನಿವಾರ್ಯತೆಯಲ್ಲಿಯಾದರೂ ಪ್ರೀತಿ, ಪ್ರೇಮ, ಒಲವು ಮತ್ತು ಸಹಜೀವನದ ನಿಜವಾದ ಅರ್ಥ ತಿಳಿದುಕೊಂಡು ಕೈಗೊಂಡ ಸಂಬಂಧಗಳು ಸಿಹಿಯಾಗಿ ಪರಿವರ್ತಿತವಾಗಿ ಎಲ್ಲರೂ ಸಂತೋಷದಿಂದ ಬಾಳುವಂತಾಗಲಿ ಎಂದು ಹಾರೈಸೋಣ. ಜೂನ್ 2020ರಂದು ಪ್ರಕಟಿತಗೊಂಡಿದ್ದ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ 31 ಕಥೆಗಳಿಂದ ಕೂಡಿದ ಒಲವೆಂಬ ಸುಂದರ ಒಗಟು ಕಥಾ ಸಂಕಲನದಿಂದ ನಾನು, ಅಂದರೆ ಗುರುಪ್ರಸಾದ್ ಹಾಲ್ಕುರಿಕೆ, ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಕಥೆ ಆವಂತಿಕಾದೇವಿ. ಆವಂತಿಕಾದೇವಿ ಈಗ ಸುರಕ್ಷಿತವಾಗಿ ಅಂಡಮಾನ್ಗೆ ಹೊರಡುವ ವಿಮಾನದಲ್ಲಿ ಕುಳಿತಿದ್ದರೂ ಆತಂಕ ಮುಖದಲ್ಲಿ ಮನೆ ಮಾಡಿತ್ತು. ನಾನು ಮಾಡಿದ್ದು ಸರಿಯೇ ಎಂಬ ಜಿಜ್ಞಾಸೆ ಮತ್ತೆ ಮನಸ್ಸನ್ನು ಎಡೆಬಿಡದೆ ಕಾಡುತ್ತಿತ್ತು. ಸರಿ ಎಂದು ಅಂತರಾತ್ಮ ಸಮರ್ಥಿಸಿಕೊಳ್ಳುತ್ತಿತ್ತು. ಗಗನಸಖಿ ತನ್ನ ಕೋಮಲ ದನಿಯನ್ನು ಹೊರಹೊಮ್ಮಿಸುತ್ತಾ
ಸೀಟ್ ಬೆಲ್ಟುಗಳನ್ನು ತಮ್ಮ ಸೊಂಟಕ್ಕೆ ಬಿಗಿದುಕೊಳ್ಳಬೇಕೆಂದು ಪ್ರಯಾಣಿಕರಿಗೆ ಸೂಚನೆಗಳನ್ನು ನೀಡುತ್ತಿದ್ದಾಗ ಆವಂತಿಕಾದೇವಿ ತಮ್ಮ ಚಿಂತೆಯ ಲಹರಿಯಿಂದ ಹೊರಬಂದಳು. ವಿಮಾನ ಪ್ರಯಾಣ ಅವಳಿಗೆ ಹೊಸದೇನೂ ಅಲ್ಲ. ಪ್ರಭಾವಿ ಮಂತ್ರಿಯ ಪತ್ನಿಯಾಗಿದ್ದ ಅವಳು 3-4 ಬಾರಿ ಗಂಡನೊಡನೆ ಹೊರದೇಶಗಳಲ್ಲಿ ಸುತ್ತಿ ಬಂದಿದ್ದಳು. ಯೋಚನೆಯಲ್ಲಿ ತನ್ಮಯಳಾಗಿದ್ದಾಗಲೇ ಅವಳಿಗೇ ಅರಿವಿಲ್ಲದಂತೆ ಕಣ್ಣುಗಳಿಂದ ಕಂಬನಿ ಹರಿದು ಗಲ್ಲಗಳ ಮೇಲೆ ನಿಂತಿತ್ತು. ಬೆಲ್ಟನ್ನು ತನ್ನ ಸೊಂಟಕ್ಕೆ ಬೀಗಿಕೊಳ್ಳುತ್ತಿದ್ದಂತೆ ಚಂದದ ಗಗನ ಸಖಿಯೊಬ್ಬಳು ಇವಳ ಬಳಿಗೆ ಬಂದು, ಎನಿ ಪ್ರಾಬ್ಲಮ್ ಮೇಡಮ್, ಮೇ ಐ ಹೆಲ್ಪ್ ಯು ಎಂದಳು. ಹೆಚ್ಚು ಕಡಿಮೆ ತಮ್ಮ ಹೆಣ್ಣು ಮಗಳ ವಯಸ್ಸಿನವಳಂತೆ ಕಾಣುತ್ತಿದ್ದ ಅವಳನ್ನು ನೋಡಿ ಮಮತೆಯಿಂದ, ನೋ ಡಿಯರ್, ಐ ಆಮ್ ಆಲ್ ರೈಟ್ ಎಂದು ಮುಗುಳ ನಕ್ಕಳು. ಅವಳ ನಗೆಗೆ ಹಾರ್ದಿಕವಾಗಿ ಪ್ರತಿನಗೆ ಸೂಸಿ ಲಘು ಬಗೆಯಿಂದ ಮುಂದಕ್ಕೆ ಹೋಗಿದ್ದಳು. ನೋಡುತ್ತಿದ್ದಂತೆಯೇ ಮೊದಲು ನೆಲದ ಮೇಲೆ ನಿಧಾನವಾಗಿ ಚಲಿಸಲಾರಂಭಿಸಿ ಆ ಲೋಹದ ಹಕ್ಕಿ ಗರಿಬಿಚ್ಚಿ ಕಡಚಿಕ್ಕೋ ಶಬ್ದ ಮಾಡುತ್ತಾ ಗಗನಕ್ಕೆ ಚಿಮ್ಮಿತು. ಸನ್ಮಾನ್ಯ ಗೃಹ ಸಚಿವ ಗಿರಿಮನೆ ಗೋಪಿನಂದನ್ ಅವರ ಪತ್ನಿ ಆವಂತಿಕಾದೇವಿ ತನ್ನ ಗಂಡನ ಎಲ್ಲ ನೀತಿ ಬಾಹಿರ ಚಟುವಟಿಕೆಗಳನ್ನು ಸತ್ಯಶೋಧನಾ ದೂರದರ್ಶನ ವಾಹಿನಿಗೆ ನೀಡಿದ್ದ ಸಂದರ್ಶನದಲ್ಲಿ ಬೀಸಾಗಿ ಸತ್ಯವನ್ನು ಪದರವಾಗಿ ಬೆಚ್ಚಿಟ್ಟಿದ್ದಳು. ಪತಿಯನ್ನು ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಲ್ಲಿಸಿದ್ದಳು. ತನ್ನೆದೆಯನ್ನು ದಹಿಸುತ್ತಿದ್ದ ಕೆಂಡದಷ್ಟೇ ತೀಕ್ಷ್ಣವಾದ ಸತ್ಯವನ್ನೆಲ್ಲ ಅನಾವರಣ ಮಾಡಿದ ಮೇಲೆ ಅಲ್ಲವೇ ಅವಳು ನಿರಾಳವಾಗಿದ್ದು. ಸುಮಾರು 47-48 ಹರೆಯದ ಆವಂತಿಕ ನಿರಂತರವಾಗಿ ಒಂದು ನಸುನಗು ಸದಾ ಆ ಪ್ರೌಢ ಮುಖದಲ್ಲಿ ಲಾಸ್ಯವಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ನೀಳ ಕಾಯಕ್ಕೆ ಒಪ್ಪುವ ಆಕಾಶ ನೀಲಿ ಹೂಗಳಿದ್ದ ಬಿಳಿ ಬಣ್ಣ ಹಿನ್ನೆಲೆಯಾಗಿದ್ದ ಕಾಟನ್ ಸೀರೆಯಲ್ಲಿ ಅವಳ ಸಹಜ ಸೌಂದರ್ಯ ಪ್ರಶಾಂತವಾಗಿತ್ತು. ಈಗಂತೂ ಎಲ್ಲರೂ ಮಾಡಲಾಗದ ಸಂಕಲ್ಪಿತ ಕಾರ್ಯದಿಂದಾಗಿ ಒಂದು ವಿಶೇಷ ತೇಜಸ್ಸು ತಾನು ಮಾಡಿದ್ದು ಸರಿ ಎಂಬ ಖಂಡಿತವಾದ ಗತ್ತು